ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ. ಇದು ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟಿರುವಂತದ್ದು. ನಿಜ ಆಯ್ತು, TV9ನ ಎಕ್ಸ್ಕ್ಲೂಸಿವ್ ಸುದ್ದಿ. ಹೌದು, ಸಂಪುಟ ಪುನರ್ರಚನೆ ಇದೆ. ಬಹಳ ಮಂದಿ ಬಹಳ ಲಾಬಿ ಮಾಡ್ತಾ ಇದ್ದಾರೆ, ಇಂತಿಂತವ್ರು ಒಳಗೆ ಬರೋ ಚಾನ್ಸ್ ಇದೆ, ಇಂತಿಂತವ್ರು ಹೊರಗೋಗೋ ಸುದ್ದಿ ಇದೆ ಅನ್ನುವಂಥ ರೀತಿಯ ಕೆಲ ಪುಕಾರ್ಗಳು ಹಬ್ಬಿತ್ತು. ಆದರೆ TV9 ಬಹಳ ನಿಖರವಾಗಿ ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆ ಇಲ್ಲ. ಆದರೆ ಈಗಿರುವಂಥದ್ದು ವಿಸ್ತರಣೆ ಆಗೋದಕ್ಕೆ ಏನೋ ಒಂದು ಅವಕಾಶ ಇರ್ಬೋದು ಅಷ್ಟೇ. ಕೆಲ ಸಚಿವ ಸ್ಥಾನ ಇಲ್ಲ, ಖಾತೆ ಖಾಲಿ ಇರುವಂಥದ್ದಕ್ಕಂದ್ರೆ ನಾಗೇಂದ್ರ ಅವ್ರ ವಿಚಾರವಾಗಿಲ್ಲ ಬಿಟ್ರೆ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದು ಏನು ಸುದ್ದಿಯನ್ನು ಬಿತ್ತರಿಸಿತ್ತು TV9, ಅದು ನಿಜವಾಗಿದೆ. ಸಿದ್ದರಾಮಯ್ಯನವರೇ ಖುದ್ದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ, ಆದರೆ ತಕ್ಷಣಕ್ಕಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಸ್ಪಷ್ಟನೆ ಇದು. ನಾವು ಮಾಡ್ತಾ ಇಲ್ಲ ಈಗ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ಕತೀವಿ ನಾಟ್ ಇಮಿಡಿಯೇಟ್ ಸರ್, ಇದು ಕ್ಯಾಬಿನೆಟ್ ಏನು ಚರ್ಚೆ? ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಚರ್ಚೆ. ನಾವು ಮಾಡ್ತಾ ಇಲ್ಲ ಈಗ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ಕತೀವಿ ನಾಟ್ ಇಮಿಡಿಯೇಟ್. ಇದು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತ ಮಾತು. ಸದ್ಯಕ್ಕೆ ಎಕ್ಸ್ಪ್ಯಾನ್ಷನ್ ಇಲ್ಲ, ಎಕ್ಸ್ಪ್ಯಾನ್ಷನ್ ಅಥವಾ ಈ ಪುನರ್ರಚನೆನೋ ಇದ್ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಶಫಲ್ ಮಾಡೋದು ಮತ್ತೊಂದೇನೂ ಇಲ್ಲ ಅನ್ನುವಂಥದ್ದನ್ನು. ಬಟ್ ಅವ್ರು ಹೇಳುವಂಥ ಸಂದರ್ಭದಲ್ಲಿ ಬಹಳ ನಿಖರವಾಗಿ ಹೇಳಿದಂಥದ್ದು ಅವರ ಮುಖಚಾರೆಯಲ್ಲೇ ಗೊತ್ತಾಗ್ತಾ ಇತ್ತು. ಆಮೇಲೆ ಇದೇ ವಿಚಾರವನ್ನ TV9 ನಿನ್ನೆ ಸಂಜೆ 7 ಗಂಟೆ ಸಂದರ್ಭದಲ್ಲೇ ಯಾವ ಕಾರಣಕ್ಕೂ ಕೂಡ ಪುನರ್ರಚನೆ ಅಥವಾ ಬಹಳ ದೊಡ್ಡ ಎಕ್ಸ್ಪ್ಯಾನ್ಷನ್ ಮತ್ತೊಂದು ಇಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿತ್ತು. ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿನ್ನೆ ಪ್ರಕಟಿಸಿತ್ತು TV9. ಅದರ ಪ್ರಕಾರವಾಗಿಯೇ ಇವತ್ತು ಸಿದ್ದರಾಮಯ್ಯನವರು ಕೂಡ ಯಾವ ಹಂತಕ್ಕೂ ಕೂಡ ಪುನರ್ರಚನೆ ಮತ್ತೊಂದು ಸದ್ಯಕ್ಕಿಲ್ಲ ಅಂತ ನಿಖರವಾಗಿ ಹೇಳಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದು. ಅಂತ ಸಂದರ್ಭ ಉದ್ಭವ ಆಗೇ ಇಲ್ವಲ್ಲ. ದೆಹಲಿಯಲ್ಲಿ DCM DK ಶಿವಕುಮಾರ್ ಕೊಟ್ಟಿರೋ ಹೇಳಿಕೆ, ಒಂದೇ ಒಂದು ಸಚಿವ ಸ್ಥಾನ ಮಾತ್ರ ಬಾಕಿ ಇದೆ, ಅದನ್ನು ತುಂಬೋ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ DCM DK ಶಿವಕುಮಾರ್ ಹೀಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈಗ ಎಲ್ಲರ ಕಾತ್ರದಿಂದ ಕಾಯ್ತಾ ಇರೋದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಇನ್ನು ಈಗ ಎಲ್ಲರ ಕಾತ್ರದಿಂದ ಕಾಯ್ತಾ ಇರೋದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಇನ್ನು ಈಗ ಎಲ್ಲರ ಕಾತ್ರದಿಂದ ಕಾಯ್ತಾ ಇರೋದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸೊ ಇದು DK ಶಿವಕುಮಾರ್ ಅವರು ಹೇಳಿರುವಂಥ ಮಾತು. ಇದರ ಮುಂಚೆನೆ ಮುಖ್ಯಮಂತ್ರಿಗಳು ಆಡದಂಥ ಮಾತನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ಎಲ್ಲ ಪುಕಾರಿಗೆ ರೆಕ್ಕೆ ಪುಕ್ಕ ಬಂದಿದ್ದೆ DCM DK ಶಿವಕುಮಾರ್ ಅವರೇ ಮೊನ್ನೆ ಹೇಳಿದಂಥದ್ದು. ಕೆಲವರಿಗೆ ಈಗ ಆಲ್ರೆಡಿ ನಾವು ಹೇಳ್ತಾ ಇದ್ದೀವಿ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಂಗೆ ಮನವೊಲಿಸಬೇಕು ಮತ್ತೊಂದು ಅನ್ನುವಂಥ ರೀತಿಯಾಗಿ ಅವರೇ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥದ್ದು. ಇವತ್ತು ಖುದ್ದು CM ಕೂಡ ಹೇಳಿದ್ದಾರೆ, DCM DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಅಂದರೆ ಅಂಥದ್ದೆಲ್ಲೋ ಒಂದು ಆಲೋಚನೆ ಇದ್ದು ಅದು ಬದಲಾದಂಥದ್ದ ಅಥವಾ ಆ ರೀತಿಯಂಥ ಆಲೋಚನೆ ಇರಲೇ ಇಲ್ವಾ ಪಕ್ಷದ ಚೌಕಟ್ಟಲ್ಲಿ? ಏನು ವಿಚಾರ ಗೊತ್ತಾಗ್ತಾ ಇದೆ ಹರೀಶ್? ಮಾಲ್ತೇಶ್, ಸಹಜವಾಗಿ ಉಪಚುನಾವಣೆಯ ಫಲಿತಾಂಶ ಬಂದ ಬಳಿಕ ಈ ರೀತಿಯಾದಂಥ ಒಂದು ಚರ್ಚೆ ಶುರು ಆಗಿತ್ತು. ಅಂದರೆ ಆಕಾಂಕ್ಷಿಗಳು ಚಟುವಟಿಕೆಗಳು ಜಾಸ್ತಿ ಆಗಿತ್ತು. ತಮ್ಮ ನಾಯಕರುಗಳನ್ನು ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಮಾಡೋಕ್ಕೆ ಶುರು ಮಾಡಿದರು. ಅದ್ರ ಜೊತೆಗೆ ಸಂವಿಧಾನದ ದಿವಸದಂದು DK ಶಿವಕುಮಾರ್ ಅವರು ಹೇಳಿದಂತಹ ಒಂದು ಮಾತೇನಿತ್ತು, 2 ವರ್ಷದ ನಂತರ ಅಧಿಕಾರವನ್ನು ಬಿಡಬೇಕು ಅನ್ನುವಂತಹ ಮಾತೇನಿತ್ತು, ಇದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೆದಿತ್ತು. ಎಲ್ಲ ಸಚಿವ ಸಂಪುಟ ಪುನರ್ರಚನೆ ಆಗೇ ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಪೂರಕ ಎನ್ನುವಂತೆ ನಾಯಕರುಗಳು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಆದರೆ ಹೈಕಮಾಂಡ್ ಒಂದು ನಿರ್ಧಾರವನ್ನು ಸ್ಪಷ್ಟವಾಗಿ ಮಾಡಿತ್ತು. ಈಗ ಅದು ಸಂಪುಟ ಪುನರಚನೆಯನ್ನ ಮಾಡಲಿಕ್ಕೆ ಇದು ಸೂಕ್ತವಾದ ಕಾಲ ಅಲ್ಲ, ಮತ್ತೆ ಕಾಲ ಕೂಡಿ ಬಂದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿತ್ತು. ಮತ್ತೆ ಇಂತಹ ಚರ್ಚೆಗಳನ್ನು ಅಂತ್ಯಗೊಳಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಅದೇ ರೀತಿಯಾಗಿ ಒಂದು ಹೈಕಮಾಂಡ್ ಸಂದೇಶ ಯಾವ ರೀತಿಯಾಗಿ ರವಾನಿಸಿತ್ತು ಅದೇ ರೀತಿಯಾಗಿ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಬೈಟಲ್ಲಿ ಹೇಳಿರುವಂಥದ್ದು. ಮುಖ್ಯವಾಗಿ ಅವ್ರು ಏನು ಹೇಳಿದ್ದಾರೆ, ಯಾವುದೇ ರೀತಿಯಾದಂಥ ಸಚಿವ ಸಂಪುಟ ಪುನರಚನೆ ಆಗಲಿ ವಿಸ್ತರಣೆ ಅನ್ನೋದಾಗಲಿ ಇಲ್ಲ, ನಾಗೇಂದ್ರ ಅವ್ರನ್ನ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ, ಆದರೆ ಅದು ತಕ್ಷಣಕ್ಕೆ ನಾವು ಸೇರಿಸ್ಕೊಳ್ಳಲ್ಲ ಅನ್ನುವಂತಹದನ್ನ ಹೇಳಿದ್ದಾರೆ. ಅಂದರೆ
ಏನಂದರೆ ಏನೀಗ ಅಧಿವೇಶನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ ಡಿಸೆಂಬರ್ನಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆಯನ್ನು ಮಾಡಿದ್ರೆ ಅದು ಜೇನಿಗೂಡಿಗೆ ಕಲ್ಲಾಗ್ತಂಗೆ ಆಗುತ್ತೆ. ಇಲ್ಲಿ ಅಧಿವೇಶನ ಮಾಡೋದು ಅಥವಾ ಈ ನಾಯಕರನ್ನ ಸಂಬಳಿಸೋದು ಇದು ಸರ್ಕಾರಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ಪುನರ್ರಚನೆ ಆಗಲಿ ವಿಸ್ತರಣೆ ಆಗಲಿ ಯಾವುದು ಕೂಡ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಮತ್ತು ರಾಜ್ಯ ನಾಯಕರು ಬಂದಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರು DCM ಅವರು ದೆಹಲಿಗೆ ಬಂದಿದ್ರು ಕೂಡ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ, ಸುರ್ಜೇವಾಲಾ ಅವ್ರನ್ನು ಕೂಡ ಇಬ್ಬರು ನಾಯಕರುಗಳು ಭೇಟಿಯಾಗಿದ್ದಾರೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಗಲಿ ಪುನರ್ರಚನೆಯ ಬಗ್ಗೆ ಆಗಲಿ ಯಾವುದು ಕೂಡ ಚರ್ಚೆ ಆಗಿಲ್ಲ. ನಿನ್ನೆ ಇದನ್ನು TV9 ಸ್ಪಷ್ಟವಾಗಿ ಹೇಳಿತ್ತು. ಇಡೀ ಬೇರೆ ಬೇರೆ ಕಡೆ ಎಲ್ಲ ಚರ್ಚೆಗಳು ನಡೀತಾ ಇರಬೇಕಾದ್ರೆ ಸಂಪುಟ ಪುನರ್ರಚನೆ ಆಗುತ್ತೆ, ಆಕಾಂಕ್ಷಿಗಳು ಇವರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಆದರೆ TV9 ನಿನ್ನೆ ಸ್ಪಷ್ಟವಾಗಿ ಹೇಳಿತ್ತು 7 ಗಂಟೆಗೆ ಯಾವುದೇ ರೀತಿಯಾದಂತಹ ಈ ಥರದ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಮತ್ತು ಹೈಕಮಾಂಡ್ ಅದನ್ನು ಚಿಂತನೆಯೂ ಕೂಡ ಮಾಡಿಲ್ಲ. ಮತ್ತು ಈಗ ಸಂಪುಟ ಪುನರ್ರಚನೆಯನ್ನು ಮಾಡಲಿಕ್ಕೆ ಕಾಲ ಪಕ್ವವೂ ಕೂಡ ಇಲ್ಲ ಅನ್ನುವಂಥದ್ದನ್ನು ನಿನ್ನೆ ಹೇಳಿದ್ವಿ. ಮತ್ತು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಚರ್ಚೆ ನಡೀತಾ ಇತ್ತು. ಒಂದು ವೇಳೆ ಪುನರ್ರಚನೆ ಆಯಿತು ಅಂತಂದರೆ ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಹೊರತು ಅದು KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿ ನಂತರ ಪುನರ್ರಚನೆಯನ್ನು ಸಂಪುಟ ಪುನರ್ರಚನೆಯನ್ನು ಮಾಡುವಂತಹ ಗೋಜಿಗೆ ಹೈಕಮಾಂಡ್ ಹೋಗೋದಿಲ್ಲ. ಮಾಡೋದಿದ್ರೆ ಎರಡನ್ನೂ ಒಟ್ಟಿಗೆ ಮಾಡುತ್ತೆ ಅನ್ನುವಂಥದ್ದು. ಮತ್ತು ಅದಕ್ಕೆ ಕಾಲ ಈಗ ಕೂಡಿ ಬಂದಿಲ್ಲ. ಈಗ ಸದ್ಯಕ್ಕೆ ಆ ಥರದ ಯಾವುದೇ ರೀತಿಯಾದಂತಹ ಪ್ರಯತ್ನ ಹೈಕಮಾಂಡ್ ಕೂಡ ಆಗಿಲ್ಲ ಮತ್ತು ರಾಜ್ಯ ನಾಯಕರುಗಳಿಂದಲೂ ಕೂಡ ಆ ಥರದ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಗಳು ತೆಗೆದುಕೊಂಡಿಲ್ಲ. ಮತ್ತು ದೆಹಲಿ ಮಟ್ಟದಲ್ಲೂ ಕೂಡ ಅದು ಚರ್ಚೆಗೆ ಬಂದಿರದಂತಹ ವಿಚಾರ. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಹರೀಶ್.